ಬೇರೆ ರಾಜ್ಯಗಳಲ್ಲಿ ಕಾರ್ ರಿಜಿಸ್ಟರ್, ಬೆಂಗಳೂರಿನ ರಸ್ತೆಗಳಲ್ಲಿ ಐಷಾರಾಮಿ ಕಾರುಗಳ ಓಡಾಟ. ಇದೀಗ ಟ್ಯಾಕ್ಸ್ ಉಳಿಸಿಕೊಂಡು ಕಳ್ಳಾಟ ಆಡ್ತಿರೋರಿಗೆ ಆರ್ಟಿಒ ಶಾಕ್ ಕೊಟ್ಟಿದೆ. 200 ಕಾರು ಸೀಸ್ ಆಗಿದೆ, 3 ಕೋಟಿ ವಸೂಲಿ ಮಾಡಲಾಗಿದೆ. ತೆರಿಗೆ ಕಟ್ಟದೆ ಕಳ್ಳಾಟವಾಡಿದ ಕಾರು ಮಾಲೀಕರಿಗೆ ಶಾಕ್. ಆರ್ಟಿಒ ಬೇಟೆ, 200 ಕಾರು ಸೀಸ್, 3 ಕೋಟಿ ವಸೂಲಿ. ಆಡಿ, ಬೆನ್ಸ್, ಐಷಾರಾಮಿ ಕಾರುಗಳ ಸಾಲು. ಆದ್ರೆ ಇದ್ಯಾವುದು ನಮ್ಮ ರಾಜ್ಯದ ನೋಂದಣಿಯದಲ್ಲ. ಬೇರೆ ರಾಜ್ಯದಲ್ಲಿ ಅದ್ದೂರಿಯಾಗಿ ಕಾರ್ ಖರೀದಿಸಿ ರಾಜ್ಯದಲ್ಲಿ ದರ್ಬಾರ್ ಮಾಡ್ತಿದ್ದವರಿಗೆ ಆರ್ಟಿಒ ಶಾಕ್ ಕೊಟ್ಟಿದೆ. KR ಪುರ ಬಳಿಯ ಟಿನ್ ಫ್ಯಾಕ್ಟರಿ ಬಳಿ ಇದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ವಾಹನಗಳನ್ನ ಖರೀದಿ ಮಾಡಿ ರಾಜಧಾನಿ ಬೆಂಗಳೂರಿನಲ್ಲಿ ವಾಹನಗಳನ್ನ ಸಂಚಾರ ಮಾಡ್ತಾ ಇರುವಂತದ್ದು. ರಾಜಧಾನಿ ಬೆಂಗಳೂರಿಗೆ ಆರ್ಟಿಒಗೆ ಇದರಿಂದ ಒಂದಷ್ಟು ಕೋಟ್ಯಾಂತರ ರೂಪಾಯಿ ತೆರಿಗೆ ಕೂಡ ವಂಚನೆ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ರಾಜಧಾನಿ ಬೆಂಗಳೂರಿನ 11ಕ್ಕೂ ಹೆಚ್ಚು ಆರ್ಟಿಒ ಕಚೇರಿಗಳಿಂದ ಇವತ್ತು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತ. ಹೊರ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ನಮ್ಮ ರಾಜ್ಯದಲ್ಲಿ ಅನಧಿಕೃತವಾಗಿ ಸಂಚಾರ ಮಾಡುತ್ತಿದ್ದ ಕಾರು ಮಾಲೀಕರಿಗೆ ಸಾರಿಗೆ ಇಲಾಖೆ ಬಿಸಿ ಮುಟ್ಟಿಸಿದೆ. ಪಾಂಡಿಚೇರಿ, ತಮಿಳುನಾಡು, ನಾಗಾಲ್ಯಾಂಡ್ ಮಾತ್ರವಲ್ಲ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಗೋವಾ, ಗುಜರಾತ್, ಹರಿಯಾಣ ಸೇರಿದಂತೆ ಹಲವು ರಾಜ್ಯಗಳ ನಂಬರ್ ಪ್ಲೇಟ್ ಹೊಂದಿದ್ದ 200ಕ್ಕೂ ಹೆಚ್ಚು ಕಾರ್ ಸೀಸ್ ಮಾಡಿ 3 ಕೋಟಿ ದಂಡ ವಸೂಲಿ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಇವತ್ತು ಸುಮಾರು ಒಂದು 100ರಿಂದ 150 ಗಾಡಿ ನಾವು ಸೀಸ್ ಮಾಡಿದ್ದಾರೆ. ನಮ್ಮ ಕಮಿಷನರ್ ಸಾಹೇಬರಾದ ಸೆಲ್ವಮಣಿ ಸಾಹೇಬರು ಆದೇಶ ಕೊಟ್ಟಿದ್ದಾರೆ. ಇವತ್ತು ಒಂದೇ ದಿನ ಹೆಚ್ಚಿನ 2 ರಿಂದ 3 ಕೋಟಿ ರೂಪಾಯಿವರೆಗೂ ಆದಾಯ ಬರುತ್ತೆ. ನಿಯಮ ಪ್ರಕಾರ ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗಿರುವ ವಾಹನಗಳು ರಾಜ್ಯದಲ್ಲಿ 1 ವರ್ಷವಷ್ಟೇ ಸಂಚರಿಸಬಹುದು. ನಂತರ ಆ ವಾಹನದ ಲೈಫ್ ಟೈಮ್ ಟ್ಯಾಕ್ಸ್ ಪಾವತಿಸಬೇಕು. ಆದರೆ ತೆರಿಗೆ ಕಟ್ಟದೆ ರಾಜ್ಯದಲ್ಲಿ ರಾಜಾರೋಷವಾಗಿ ವಾಹನ ಚಲಾಯಿಸುತ್ತಿದ್ದವರ ವಿರುದ್ಧ ಆರ್ಟಿಒ ಅಧಿಕಾರಿಗಳು ಆಕ್ಷನ್ ಮೋಡಿಗೆ ಇಳಿದಿದ್ದಾರೆ. ಬೆಂಗಳೂರಿನ ಕಸ್ತೂರಿ ನಗರದಲ್ಲೇ 30 ಕಾರುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಕಿರಣ್ ಸೂರ್ಯ, TV9, ಬೆಂಗಳೂರು.